ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ಉದಾಹರಣೆ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂಥದ್ದು ಇನ್ನೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. 5,000 ಕೋಟಿ ರೂಪಾಯಿ. ಅದರ ಜೊತೆನಲ್ಲಿನೇ 19,000 ಅಕೌಂಟ್ಗಳದ್ದು ಹಣ ಒಂದೇ ಅಕೌಂಟ್ಗೆ ಹೋಗ್ತಾ ಇದೆ. ಹಣ ಒಂದೇ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆ. 19,000 ಜನರದು ಗೃಹಲಕ್ಷ್ಮಿ ಹಣ ಒಂದೇ ಅಕೌಂಟ್ ನಂಬರ್ಗೆ. ಇದು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಬಂತು. ಯಾರ್ದದು ನಂಬರ್, ಅಕೌಂಟ್ ನಂಬರು, ಯಾರ ಅಕೌಂಟ್ಗೆ ಹೋಗ್ತಾ ಇದೆ 19,000 ಜನರದ ಹಣ? ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಯಿತು? 10 ಲಕ್ಷ ಅಕೌಂಟ್ ನಂಬರ್ಗಳು. ಇದ್ರ ಹಿಂದಿರ್ತಕ್ಕಂಥ ಕುತಂತ್ರ ಏನು, ಷಡ್ಯಂತ್ರ ಏನು, ಭ್ರಷ್ಟಾಚಾರ ಏನು? ಗೃಹಲಕ್ಷ್ಮಿ ಇಲಾಖೆಯಲ್ಲಿ 100,000 ಕೋಟಿ ರೂಪಾಯಿ ಭಾರಿ ಭ್ರಷ್ಟಾಚಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಬಗ್ಗೆ ನಾವು ಸೆಷನ್ನಲ್ಲಿ ಬಹಳ ದೊಡ್ಡ ಆಂದೋಲನವನ್ನ ತೆಗೆದುಕೊಳ್ಳೋರಿದ್ದೇವೆ ಈ ವಿಷಯವನ್ನು. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದರ ಬಗ್ಗೆ CBI ತನಿಖೆ ಆಗಬೇಕು. ಇದರ ಬಗ್ಗೆ ಈ ಒಂದು 5,000 ಕೋಟಿ ರೂಪಾಯಿ ಗೋಲ್ಮಾಲ್ ಬಗ್ಗೆ ಮತ್ತು ಈಗ ಒಂದೇ ಅಕೌಂಟ್ ನಂಬರ್ಗೆ ಹಣ, ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಿರೋದು, ಆಮೇಲೆ 10 ಲಕ್ಷ ಅಕೌಂಟ್ಗಳು ಆಗಿಂದಾಗ್ಗೆ ಚೇಂಜ್ ಆಗ್ತಾ ಇರೋದು, ಇವೆಲ್ಲ ಪ್ರಕರಣಗಳ ಬಗ್ಗೆ CBI ತನಿಖೆ ಆಗಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಈ ವಿಷಯದಲ್ಲಿ, ಈ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಇತ್ತೀಚೆಗೆ ಹೇಳಿದೀವಿ, ಅದು ಉತ್ತರ ಕೊಡ್ಲಿಲ್ಲ ಇನ್ನು. ಇಲ್ಲ, ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿದ್ದೀವಿ. ಉತ್ತರ ಕೊಡ್ತೀವಿ. ಯಾವಾಗ? ಸೆಷನ್ ಕೊನೆ ದಿವಸ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿಗಳು, ಕೊಟ್ಟು ಹೋದ್ರು. ದುಡ್ಡು ಅದನ್ನೇ ಕೇಳ್ತಾ ಇದೀವಿ. ಮುಂದುವರಿದೆ ನಮ್ಮ ಹೋರಾಟ. 5,000 ಕೋಟಿ ರೂಪಾಯಿ ಎಲ್ಲೋಯ್ತು? ಅದಾದ ನಂತರ ಮತ್ತೆ ಒಂದೇ ಅಕೌಂಟ್ಗೆ ಸಾವಿರಾರು ಜನರದ ಹಣ ಹೋಗ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಈ ಒಂದು ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಕೊಡಬೇಕು. ಇದನ್ನ ನಾವು ತೆಗೆದುಕೊಳ್ತೀವಿ. ಹೋರಾಟ ದೊಡ್ಡದಾಗಿ ತೆಗೆದುಕೊಳ್ತೀವಿ. ಹೇಳಿದ್ರು ನಮಗೆ ನ್ಯಾಯ ಸಿಕ್ಕಿಲ್ಲ. ಆಯ್ತು, ನಮಗೆ ಅಲ್ಲೇ ಮನೆಗೆ ಕಳಿಸಿದ್ದಾರೆ. ಅದನ್ನ ನಮಗೆ ಆಲ್ರೆಡಿ ಮನೆಗೆ ಕಳಿಸಿದ್ದಾರೆ. ನಿಮ್ದು ಹೇಳಿ, ಈಗ ಸರದಿ ನಿಮ್ದು. ಅಧಿಕಾರ ನಡೆಸ್ತಿರೋರು ನಾವು ಅಲ್ಲ, ನೀವು ಪ್ರತಿಪಕ್ಷದಲ್ಲಿರೋರು ನಾವು. ಜನತೆಗೆ ನ್ಯಾಯ ಕೊಡಿ, ಜನತೆಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇನ್ನು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತ ಆಗಿದೆ. ಈ ಸರ್ಕಾರ ಕೇವಲ ನಾವು ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದಕ್ಕೆ ಇರತಕ್ಕಂಥ ಸರ್ಕಾರ. ಇದು ಗ್ಯಾರಂಟಿಯ ಈ ಯೋಜನೆ, ಅದರೊಳಗೂ ಕೂಡ ಎಲ್ಲ ಕಡೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ. ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ. ಅರ್ಧಕ್ಕರ್ಧ ಬಸ್ಗಳು ನಿಂತ್ಕೊಂಡಿದ್ದಾವೆ, ನಿಂತ್ಕೊಂಡಿದ್ದಾವೆ. ಆಮೇಲೆ ವಿದ್ಯಾರ್ಥಿಗಳಿಗೆ, ಅನ್ಎಂಪ್ಲಾಯ್ಡ್ಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಯಾರಿಗೂ ಉದ್ಯೋಗ ಕೊಡ್ತಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಇದರೊಳಗೂ ವ್ಯಾಪಕ ಭ್ರಷ್ಟಾಚಾರ. 200 ಯೂನಿಟ್ ಇರೋ ಬರೋಂಥದ್ದು ಎಲ್ಲರಿಗೂ ಫ್ರೀ ಅಂತ ಹೇಳ್ತಾ ಇದ್ರಲ್ಲ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಎಸ್, ಈಗ ಉದಾಹರಣೆಗೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಗೌರ್ಮೆಂಟ್ ಎಂಪ್ಲಾಯಿ ಇದ್ದೀರಿ ಅವರು ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ. ಆಮೇಲೆ ಗಿವ್ ಇಟ್ ಅಪ್, ಇನ್ಕಮ್ ಟ್ಯಾಕ್ಸ್ ಗಿವ್ ಇಟ್ ಅಪ್. ಹೆಂಗೆ ಕೇಂದ್ರ ಸರ್ಕಾರ ಮಾಡಿತ್ತು ಅದೇ ಥರ ನೀವು ಕರೆಂಟ್ ಫೀಸನ್ನು ತುಂಬಿ. ಯಾರು ಸಮರ್ಥರಿದ್ದೀರಿ ಅವ್ರು ತಗೋಬೇಡಿ.
ಗೃಹಲಕ್ಷ್ಮಿಯಲ್ಲೂ ಕೂಡ ಇದೆ, ಯಾರು ಸಮರ್ಥರಿದ್ದೀರಿ ಅವ್ರು ತೆಗೆದುಕೋಬೇಡಿ, ಗೌರ್ಮೆಂಟ್ ಎಂಪ್ಲಾಯೀಸ್ ತಗೋಬೇಡಿ, ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಕೊಡ್ತೀವಿ ಅಂತ ಹೇಳಿದ್ದು ನೀವೇ. ಕಾಕಾ ಪಾಟೀಲ್ ನಿಮಗೂ ಫ್ರೀ ಹೇಳಿದ್ದು ನೀವೇ, ಸಿದ್ದರಾಮಯ್ಯ ನಿಮಗೂ ಫ್ರೀ, DK ಶಿವಕುಮಾರ್ ನಿಮಗೂ ಫ್ರೀ ಹೇಳಿದ್ದು ನೀವೇ, ಪ್ರತಿ ಮನೆಗೆ. ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಖಜಾನೆ ಖಾಲಿ ಆಗಿದೆ. ಹಾಗಾಗಿ ಈ ಸರ್ಕಾರ ಭ್ರಷ್ಟಾಚಾರದ 2ನೇ ಅಧ್ಯಾಯದ ಮುಂದುವರಿದ ಭಾಗದ ಸರ್ಕಾರ ಇದು.